ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಮೂಲ ಕಾರಣ ಅಂತಂತಂದ್ರೆ ಖಂಡಿತವಾಗಿಯೂ ಕೆಲವೊಬ್ರು ಹೇಳೋ ಪ್ರಕಾರ ಇದು ಹೆರಿಡಿಟ್ರಿ ಅಂತಲೂ ಹೇಳ್ತಾರೆ. ಸೊ ತಂದೆ ಅಂದರೆ ತಾಯಿಗೆ ಇದ್ದಾಗ ಸೊ ಮಗಳಿಗೆ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂತ. ಸೊ ಯಾಕೆ ಇದು ಹೆರಿಡಿಟ್ರಿ ತಾಯಿಯಿಂದ ಮಗಳಿಗೆ ಬರೋ ಚಾನ್ಸಸ್ ಇರುತ್ತೆ ಅಂತಂದ್ರೆ ಅವರು ಸೇವಿಸುವಂತಹ ಆಹಾರ, ಈ ಆಹಾರದ ಪ್ಯಾಟ್ರನ್ ಏನಿದೆ, ಡಯಟ್ ಪ್ಯಾಟ್ರನ್ ಏನಿದೆ, ಅದು ಸೇಮ್ ಫಾಲೋ ಆಗೋದ್ರಿಂದ, ಕಂಟಿನ್ಯೂ ಆಗೋದ್ರಿಂದ ಸೊ ತಾಯಿಗೂ ಇರ್ತಕ್ಕಂಥ PCOS ಸಮಸ್ಯೆ ಮಗಳಿಗೂ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಿದ್ರೆ ಏನು ಮಾಡಬೇಕು ನಾವು? ಖಂಡಿತವಾಗಿಯೂ ನಾವು ಸೇವಿಸ್ತಾ ಇರ್ತಕ್ಕಂಥ ಆಹಾರದ ಬಗ್ಗೆ ನಾವು ಸೂಕ್ಷ್ಮ ಗಮನವನ್ನು ಹರಿಸಿದ್ರೆ ಈ PCOS ಸಮಸ್ಯೆ ಬರದೇ ಇರೋ ಹಾಗೆ ತಡಿಬೋದು. PCOS ಸಮಸ್ಯೆಯಲ್ಲಿ ಅಂಡಾಶಯದಲ್ಲಿ ಒಂದು ನೀರಿನ ಗುಳ್ಳೆ ಕಾಣಿಸ್ಕೊಳ್ಳುತ್ತೆ, ಅದನ್ನೇ ನಾವು ಸಿಸ್ಟ್ ಅಂತ ಹೇಳೋದು. ಸೊ ಆ ಸಿಸ್ಟ್ನಲ್ಲಿ ಏನಾಗುತ್ತೆ ಅಂದರೆ ಇಮ್ಮೆಚೂರ್ ಎಗ್ಗಳು ಬರ್ತಾ ಹೋಗುತ್ತೆ. ಸೊ ಇದರಿಂದ ನಾವು ಇದನ್ನ ಶುರುವಿನಲ್ಲೇ ಏನಾದರೂ ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಥವಾ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹಲವಾರು ಕಾಂಪ್ಲಿಕೇಶನ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಪ್ರಮುಖವಾದಂಥದ್ದು ಒಂದು ವೇಟ್ ಗೇನ್ ಆಗುವಂಥದ್ದು. ಇನ್ನು ಮುಂದೆ ಹೋಗ್ತಾ ಹೋದರೆ ಇನ್ನು ಮಕ್ಕಳಾಗದೇ ಇರತಕ್ಕಂತಹ ಸಮಸ್ಯೆ, ಬಂಜೆತನ ಅಂತ ಏನು ಹೇಳ್ತೀವಿ ಅದು, ಅಥವಾ ಈಗ ಪ್ರೆಗ್ನೆಂಟ್ ಟೈಮ್ನಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಪ್ರೆಗ್ನೆನ್ಸಿ ಸಮಯದಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಇದರೊಟ್ಟಿಗೆ ಇನ್ನು ಪ್ರಿಮೆಚೂರ್ ಬೇಬಿ ಆಗಿರ್ಬೋದು ಅಥವಾ ಸ್ಟಿಲ್ ಬರ್ತ್ ಆಗುವಂತಹ ಚಾನ್ಸಸ್ಗಳು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಇನ್ನು ಹರ್ಸುಟಿಸಮ್ ಅಂತ ಹೇಳಿ ಅಂದರೆ ದೇಹದಲ್ಲಿ ಹಾಗೆ ಮುಖದಲ್ಲಿ ಕೂದಲುಗಳು, ಎಕ್ಸೆಸ್ ಕೂದಲುಗಳು ಕಾಣಿಸ್ಕೊಳ್ಳುವಂಥದ್ದು. ಇನ್ನು ತುಂಬ ಪಿಂಪಲ್ಗಳು ಕಂಟ್ರೋಲ್ಗೆ ಬರೋದಿಲ್ಲ, ಮುಖದ ತುಂಬ ಮೊಡವೆಗಳು ಕಾಣಿಸ್ಕೊಳ್ಳುತ್ತೆ. ಇದೆಲ್ಲದ್ರ ಜೊತೆಗೆ ಇನ್ನೂ ಒಂದು ಸಮಸ್ಯೆ ಏನು ಅಂತಂದರೆ ಸೈಕಲಾಜಿಕಲ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಮೂಡ್ ಸ್ವಿಂಗ್ಗಳಿರ್ಬೋದು, ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅದರೊಟ್ಟಿಗೆ ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಆಗ್ತಾ ಕೆಲವೊಂದು ಮೆಟಬಾಲಿಕ್ ಡಿಸಾರ್ಡರ್ಗಳು ಅಂದರೆ ಟೈಪ್ 2 ಡಯಾಬಿಟಿಸ್ ಇರ್ಬೋದು, ಹಾಗೆ ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಹೈಪೋಥೈರಾಯ್ಡಿಸಮ್ ಇರ್ಬೋದು, ಈ ರೀತಿಯ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿನೇ PCOS ಸಮಸ್ಯೆ ಬಂದಾಗ ಅದನ್ನು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಅಥವಾ ಅದರೊಟ್ಟಿಗೆ ಅಂದರೆ ಈಗ ಬರದೇ ಇರೋ ಹಾಗೆ ತಡೆಯುವಂಥದ್ದು ತುಂಬ ಮಾಡಬೇಕಾಗಿರ್ತಕ್ಕಂತಹ ಒಂದು ಕಾರ್ಯ ಅಂತಲೇ ಹೇಳ್ಬೋದು. ಸೊ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಮಿನಿಮಮ್ 1 ಗಂಟೆ ಆದ್ರೂ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಯೋಗ ಇರ್ಬೋದು ಅಥವಾ ಫಿಸಿಕಲ್ ಎಕ್ಸಸೈಸ್ಗಳಿರ್ಬೋದು. ಇನ್ನು ಯಂಗ್ಸ್ಟರ್ಸ್ ಆಗಿದ್ರೆ ಅಥವಾ ಮಕ್ಕಳಾಗಿದ್ರೆ ಅವರಿಗೆ ಅನುಕೂಲವಾಗುವಂಥ ಯಾವುದಾದ್ರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿ ನಾವು ಅವ್ರನ್ನ ಇನ್ವಾಲ್ವ್ ಮಾಡುವಂಥದ್ದು, ಅಥವಾ ಒಂದು ಸ್ವಲ್ಪ ದೊಡ್ಡವರು ಅಂದರೆ ಕಾಲೇಜ್ ಹೋಗುವಂಥವ್ರು ಅಥವಾ ಆಫೀಸ್ ಹೋಗುವಂಥವ್ರಾದರೆ ಅವರಲ್ಲಿ ಯೋಗ ಅನ್ನುವಂಥದ್ದನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದ್ರ ಒಟ್ಟಿಗೆ ಈಗ ಡೇ ಸ್ಲೀಪಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ತುಂಬ ಉತ್ತಮ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋಕ್ಕಾಗಲಿಲ್ಲ ಅಂತಂದ್ರೂ ಸಮೇತ ಅಟ್ಲೀಸ್ಟ್ ಕಫಕಾಲ ಅಂತ ಹೇಳ್ತೀವಿ, 6 ಗಂಟೆ ನಂತರ ಕಫಕಾಲ ಇರುತ್ತೆ. ಆ ಕಫಕಾಲದ ಒಳಗಡೆ ನಾವು ಎದ್ದು ನಮ್ಮ ದಿನಚರಿಯನ್ನು ಶುರು ಮಾಡಬೇಕಾಗತ್ತೆ. ನಂತರ ರಾತ್ರಿ 9-9:30ವರೆಗೂ ನಾವು ಮಲಗಬಾರ್ದು. ಸೊ ಅದೆಲ್ಲವೂ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅದು ಡೇ ಅಂತಲೇ ಹೇಳ್ತೀವಿ. ಹಾಗಾಗಿ ಆ ಸಮಯದಲ್ಲಿ ನಾವು ಮಲಗಬಾರ್ದು. ಮಲಗಿದಷ್ಟು ನಮ್ಮಲ್ಲಿ ಕಫ ಅಕ್ಯುಮುಲೇಟ್ ಆಗುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ PCOS ಸಮಸ್ಯೆ ಏನಿದೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರೊಟ್ಟಿಗೆ ನಮಗೆ ತಿಳಿದೇ ಇರೋ ಹಾಗೆ ಜಂಕ್ ಫುಡ್ಡನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬಹಳಷ್ಟು ಮಂದಿ ಪ್ರೋಟೀನ್ ಅಂತ ಹೇಳಿ ಚೀಸ್ ತಿನ್ನುವಂಥದ್ದು ಅಥವಾ ಈ ಪನೀರನ್ನು ಸೇವನೆ ಮಾಡುವಂಥದ್ದು, ಇನ್ನು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಕೆಲವೊಂದು ಜಂಕ್ ಫುಡ್, ಬಿಸ್ಕೆಟ್ ಇರ್ಬೋದು, ರಸ್ಕ್ ಇರ್ಬೋದು, ಬ್ರೆಡ್ ಇರ್ಬೋದು, ಇದೆಲ್ಲವನ್ನು ಏನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಡೈಲಿ ರೋಟೀನಲ್ಲಿ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟೋ ಮಂದಿ ಜ್ವರ ಬಂದಾಗ ಕೂಡ ಹಾಲು ಮತ್ತು ಬ್ರೆಡ್ಡನ್ನು ಕೊಡುವಂಥ ಪದ್ಧತಿ ಉಂಟು, ಅದು ಕೂಡ ಜಂಕೆ. ಸೊ ಹಾಗಾಗಿ ಈ ಮೈದಾದಿಂದ ಮಾಡಿರ್ತಕ್ಕಂಥದ್ದು ಅಥವಾ ಸಕ್ಕರೆಯಿಂದ ಮಾಡಿದಂತಹ ಯಾವುದೇ ಪದಾರ್ಥಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಅದರೊಟ್ಟಿಗೆ ಆಯುರ್ವೇದದಲ್ಲಿ ಹೇಳಿದಂಥ ಕೆಲವೊಂದು ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡಿಕೊಂಡು ನಾವು ಅಡಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ಈ ಯಾವುದೇ ತರಹದ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳನ್ನು ನಾವು ಖಂಡಿತ ಬರದೇ ಇರೋ ಹಾಗೆ ತಡಿಬೋದು.